ಹೆಲೋ ಎವ್ರಿವನ್, ವೆಲ್ಕಮ್ ಟು ಮಾ ಫುಡ್ಸ್. ಇವತ್ತು ನಾವು ಚೈನೀಸ್ ಸ್ಟೈಲ್ ವೆಜಿಟೇಬಲ್ ನೂಡಲ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ. ಈ ವೆಜಿಟೇಬಲ್ ನೂಡಲ್ಸ್ ಬಹುತ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಯಾಕಂದರೆ ಇವತ್ತು ನಾನು ಚೂಸ್ ಮಾಡಿರೋದು ಮಿಲೆಟ್ ನೂಡಲ್ಸು. ದಿಸ್ ಇಸ್ ನಾಟ್ ನಾರ್ಮಲ್ ಮೈದಾ ನೂಡಲ್ಸ್, ಇದು ಮಿಲೆಟ್ ನೂಡಲ್ಸ್. ವೀಟ್ ಮತ್ತು ಬೇರೆ ಒಂದು 5-6 ಥರದ ಮಿಲೆಟ್ಸಿಂದ ಮಾಡಿರೋವಂಥದ್ದು. ಇದು ನಿಮಗೆಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಯಾವ ನೂಡಲ್ಸ್ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಸೊ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಇದೊಂಚೂರು ಹೀಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಬಟರ್ ಆ್ಯಂಡ್ ಆಯಿಲ್ ಹಾಕ್ಕೊಬೇಕು. ಇದ್ರ ಜೊತೆ ನಾನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹೀಟ್ ಆಗಿದೆ. ನಾನೊಂದಷ್ಟು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ಆನಿಯನ್, ಇದು ಈರುಳ್ಳಿ ಹೂವದ್ದು ವೈಟ್ ಪಾರ್ಟು, ಬೇಬಿಕಾರ್ನ್, ಕ್ಯಾಬೇಜ್ ಆ್ಯಂಡ್ ಕ್ಯಾರೆಟ್ಸ್, ಮತ್ತು ಇದು ಬ್ರಾಕ್ಲಿ. ನಾನು ಆಲ್ರೆಡಿ ಸ್ವಲ್ಪ ಬಿಸಿನೀರಲ್ಲಿ ಇದನ್ನು ಚೆನ್ನಾಗಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಕಾದಾದಮೇಲೆ ಫಸ್ಟ್ ಆನಿಯನ್ಸ್ನ ಹಾಕ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಟರ್ನ್ ಆದರೆ ಸಾಕು, ಫ್ಲೇಮ್ ಜೋರು ಮಾಡ್ಕೊಬೋದು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈ ವೈಟ್ ಪಾರ್ಟ್, ಈರುಳ್ಳಿ ಹೂವುದು ಸ್ಪ್ರಿಂಗ್ ಆನಿಯನ್ಸ್ದು ವೈಟ್ ಪಾರ್ಟ್ನ ಯೂಸ್ ಮಾಡ್ಬೋದು. ನೀವು ಕಟ್ ಮಾಡಿ ಇಟ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಯೂಸ್ ಮಾಡ್ಬೋದು. ಇಲ್ಲಿ ನನ್ನ ಚಾಯ್ಸ್ ಆಫ್ ವೆಜಿಟೇಬಲ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಕ್ಯಾಬೇಜ್ ಆ್ಯಂಡ್ ಕ್ಯಾರೆಟ್ಸ್ನ ಹಾಕ್ಕೊಳ್ಳೋಣ ಮೊದಲು. ನಾನು ಬ್ರಾಕ್ಲಿನ ಆಲ್ರೆಡಿ ಹಾಟ್ ವಾಟರಲ್ಲಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ಅದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಪ್ಯಾನ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ಸೊ ಟೇಸ್ಟ್ಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ನೂಡಲ್ಸಲ್ಲಿ ಬರೋ ಮಸಾಲೆ ಏನಿದೆ ಅಲ್ಲ, ಅದರಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ. ಸೊ ನಾನು ಒಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2-3 ಮಿನಿಟ್ಸ್ ಆದಮೇಲೆ ಇದಕ್ಕೆ ಹಾಟ್ ವಾಟರ್ನ ಹಾಕ್ಕೊಳ್ಳೋಣ. ಅದಕ್ಕೂ ಮುಂಚೆ ಕೆಲವು ಸಾಸಸ್ ಆ್ಯಂಡ್ ಸ್ಪೈಸಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಗಾರ್ಲಿಕ್ನ ಯೂಸ್ ಮಾಡೋದ್ರ ಬದಲು ಗಾರ್ಲಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಈ ಗಾರ್ಲಿಕ್ ಪೌಡರ್ ಇಲ್ಲ ಅಂದರೆ ನೀವು ಗಾರ್ಲಿಕ್ನ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಯೂಸ್ ಮಾಡ್ಕೊಬೋದು. ಇದು 1 ಟೀ ಸ್ಪೂನಷ್ಟು ಗಾರ್ಲಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಚೂರು ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಳ್ಳೋಣ. ಇದರಿಂದ ನೂಡಲ್ಸ್ಗೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚೈನೀಸ್ ಸ್ಟೈಲ್ ನೂಡಲ್ಸ್ ಮಾಡ್ತಿರೋದ್ರಿಂದ ನಾನು ಈ ಸಾಸಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ನ ಯೂಸ್ ಮಾಡೋಣ. ಸೊ ನೀವು ಚೈನೀಸ್ ಸ್ಟೈಲ್ ನೂಡಲ್ಸ್ ಮಾಡಬೇಕು ಅಂತ ಅಂದರೆ ಈ ಸಾಸಸ್ನ ಯೂಸ್ ಮಾಡೋದು ಬೆಸ್ಟ್ ಆ್ಯಕ್ಚುಲಿ. ಇಲ್ಲ ನಮ್ಮ ನಾರ್ಮಲ್ ಇಂಡಿಯನ್ ಸ್ಟೈಲಲ್ಲೇ ನೂಡಲ್ಸ್ ಮಾಡ್ತೀವಿ ಅಂತ ಅಂದರೆ ಈ ಸಾಸಸ್ನೆಲ್ಲ ಸ್ಕಿಪ್ ಮಾಡಿ ನೀವು ಡೈರೆಕ್ಟಾಗಿ ನೂಡಲ್ಸ್ ಮ್ಯಾಜಿಕ್ ಮಸಾಲೆ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ, ಕೊರಿಯಾಂಡರ್ ಪೌಡರ್ನ ಯೂಸ್ ಮಾಡ್ಕೊಬೋದು. ಈಗ ನೀವು ಆಲ್ರೆಡಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿರೋಂಥ ಬ್ರಾಕ್ಲೀಸ್ನ ಯೂಸ್ ಮಾಡ್ಬೋದು. ಸೊ ಕ್ಯಾಪ್ಸಿಕಮ್ ಮತ್ತು ಬ್ರಾಕ್ಲಿನ ಪ್ಯಾನ್ಗೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಹಾಟ್ ವಾಟರ್ ಹಾಕೋಣ. ಸೊ ನಾನಿಲ್ಲಿ ಬ್ರಾಕ್ಲಿನ ಬ್ಲ್ಯಾಂಚ್ ಮಾಡೋದಕ್ಕೆ ಯೂಸ್ ಮಾಡಿದಂಥ ವಾಟರ್ನ ಎತ್ತಿಟ್ಕೊಂಡಿದ್ದೆ, ಅದು 1 ಗ್ಲಾಸ್ ಹಾಕ್ತಿದ್ದೀನಿ. ಇನ್ ಕೇಸ್ ನೀವು ಬ್ರಾಕ್ಲೀಸ್ ಅಥವಾ ಬೇರೆ ವೆಜಿಟೇಬಲ್ಸ್ನ ಮೊದಲೇ ಬಾಯ್ಲ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗೇ ಇದಕ್ಕೆ ಪ್ಯಾನ್ಗೆ ಹಾಕಿದ್ದೀರಾ ಅಂತ ಅಂದರೆ ನಾರ್ಮಲ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಸೊ ವಾಟರ್ ಸ್ವಲ್ಪ ಬಿಸಿ ಆದಮೇಲೆ ಮ್ಯಾಜಿಕ್ ಮಸಾಲ ಪ್ಯಾಕೆಟಲ್ಲಿ ಏನು ಬರುತ್ತೆ ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಚೂರು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನೂಡಲ್ಸ್ ಸ್ವಲ್ಪ ಸ್ಪೈಸಿ ಆಗಿರಬೇಕು. ಸೊ ಈ ಮ್ಯಾಜಿಕ್ ಮಸಾಲ ಅಲ್ಲಿ ಬರೋಂಥ ಸ್ಪೈಸ್ ನನಗೆ ಸಾಕಾಗೋದಿಲ್ಲ. ಸೊ ನಿಮಗೆ ಟೇಸ್ಟ್ಗೆ ಹೇಗೆ ಬೇಕೋ ಅಷ್ಟು ಸ್ಪೈಸಸ್ನ ನೀವು ಯೂಸ್ ಮಾಡ್ಕೊಬೋದು. ವಾಟರ್ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ನೂಡಲ್ಸ್ನ ಪ್ಯಾನ್ ಒಳಗಡೆ ಹಾಕ್ಕೊಬೋದು. ಸೊ ನಾನು ನೂಡಲ್ಸ್ನ ಬ್ರೇಕ್ ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಲಾಂಗ್ ನೂಡಲ್ಸ್ ಬೇಕು. ಸೊ ನಾನು ಇದನ್ನು ಹಾಗೆ ಡಿಪ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಒಂದು 5 to 7 ಮಿನಿಟ್ಸ್ ಆಗಿದೆ. ಮಿಲೆಟ್ ನೂಡಲ್ಸ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬಾಯ್ಲ್ ಆಗೋದಕ್ಕೆ. ಮೈದಾ ಆದರೆ 3 to 4 ಮಿನಿಟ್ಸ್ ಸಾಕು. ಇದನ್ನು ಆಲ್ಮೋಸ್ಟ್ ನೀವು 7 to 10 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡಬೇಕು. ಇನ್ನೂ ಒಂಚೂರು ಸೂಪಿ ಬೇಕು ಅಂತ ಅಂದರೆ ನೀವು ವಾಟರ್ ಆ್ಯಡ್ ಮಾಡ್ಕೊಬೋದು, ಬಟ್ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಚೈನೀಸ್ ಸ್ಟೈಲ್ ವೆಜಿಟೇಬಲ್ ನೂಡಲ್ಸ್ ರೆಡಿ ಇದೆ. ಸೊ ನಿಮಗೆ
ಯಾವಾಗಲೂ ಸೌತ್ ಇಂಡಿಯನ್ ರೆಸಿಪೀಸ್ನ ತಿಂದು ಬೇಜಾರಾಗಿದ್ರೆ ಹೊಸ ರೆಸಿಪೀಸ್ನ ಟ್ರೈ ಮಾಡಿ. ಆ್ಯಂಡ್ ಈ ಥರದ್ದು ಯುನೀಕ್ ಆ್ಯಂಡ್ ಹೊಸ ರೆಸಿಪೀಸ್ಗೋಸ್ಕರ ಮಾ ಫುಡ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.